जिलाधिकारी आनंद के ने चड़चन तालुका का दौरा किया। इस दौरान उन्होंने तालुका अस्पताल, बैकवर्ड क्लास रेसिडेंशियल हॉस्टल, भूमि केंद्र, आंगनवाड़ी केंद्र और प्री मैट्रिक बॉयज़ रेसिडेंशियल हॉस्टल का निरीक्षण किया। जिलाधिकारी ने तालुका अस्पताल में उपलब्ध चिकित्सा सुविधाओं, मरीजों को मिल रही सेवाओं और सफाई व्यवस्था का जायजा लिया। साथ ही बैकवर्ड क्लास रेसिडेंशियल हॉस्टल और प्री मैट्रिक बॉयज़ रेसिडेंशियल हॉस्टल में रहने वाले विद्यार्थियों को मिल रही बुनियाद सुविधाओं का भी निरीक्षण किया। आंगनवाड़ी केंद्र में बच्चों को मिल रही पोषण आहार, बाल विकास कार्यक्रम और सरकारी योजनाओं की जानकारी ली गई। डीसी ने संबंधित अधिकारियों को योजनाओं के प्रभावी इम्प्लीमेंटेशन के निर्देश दिए। इस मौके पर उप विभाग अधिकारी चिदानंद गोस्वामी, तालुका पंचायत कार्यपालक अधिकारी संजय खड़गेकर, तहसीलदार संजय इंगले, PAPAM बाबा साहेब तवासे और क्राइम PSI NG अपनेकर मौजूद रहे। जिलाधिकारी ने अधिकारियों को जन कल्याण योजनाओं को और अधिक मजबूती के साथ लागू करने के निर्देश दिए। ಭೇಟಿ ಕೊಟ್ಟ ಉದ್ದೇಶ ಸರ್ ಅನಿರೀಕ್ಷಿತವಾಗಿ ಅಥವಾ ಅನಿರೀಕ್ಷಿತವಾಗಿನೇ ಬಂದಿದ್ದೇವೆ. ಇಲ್ಲಿ ಎಲ್ಲ ದವಾಯಿಗಳೆಲ್ಲ ಸಿಗ್ತಾ ಇದೆಯಾ, ಪೇಷಂಟ್ ಟ್ರೀಟ್ಮೆಂಟ್ ಸಿಗ್ತಾ ಇದೆಯಾ ಅಂತ ನೋಡ್ಲಿಕ್ಕೆ ಬಂದಿದ್ದೇವೆ. ಕೆಲವು ಸಮಸ್ಯೆಗಳಿತ್ತು, ಅದನ್ನ ಹೇಳಿದ್ದೇನೆ ಸರಿಪಡಿಸಲಿಕ್ಕೆ. ಮತ್ತೆ ಟ್ಯಾಬ್ಲೆಟ್ಸ್ ಎಲ್ಲ ಏನು ಸಿಗ್ತಾ ಇದೆ ಅದನ್ನೆಲ್ಲ ಕರೆಕ್ಟ್ ಆಗಿ ಹೊರಗಡೆ ಯಾರು ಬರೆಸ್ಕೊಡ್ಬಾರ್ದು ಅಂತೆಲ್ಲ ಎಚ್ಚರಿಕೆ ಕೊಟ್ಟಿದ್ದೇವೆ. ಸಮಸ್ಯೆ ಇದ್ರೆ ಅದನ್ನ ಸರಿಪಡಿಸ್ತಾರೆ. ಯಾವ ಸಮಸ್ಯೆಗಳು ಕಂಡು ಬಂದಿದೆ? ಏನಾದರೂ ನ್ಯೂನತೆಗಳು ಕಂಡು ಬಂದವಾ ಸರ್? ಅದು ಕಣ್ಣಿನ ವಿಭಾಗದಲ್ಲಿ ಯಾವ್ದೋ ಒಬ್ರು ಬಂದಿಲ್ಲ ಸರಿಯಾಗಿ ಅಂತ ಹೇಳಿದ್ರು, ಅದನ್ನ ಹೇಳಿದೆ ನಾನು ಚೆಕ್ ಮಾಡ್ಲಿಕ್ಕೆ. ರೆಗ್ಯುಲರ್ ಆಗಿ ಬರ್ಬೇಕಂತ ಸೂಚನೆ ಕೊಟ್ಟಿದೆ. ಆಮೇಲೆ ಸರ್ ಇದನ್ನ ತಾಲೂಕಾ ಆಸ್ಪತ್ರೆಗೆ ಡಯಾಲಿಸಿಸ್ ಸ್ವಲ್ಪ ಯೂನಿಟ್ ಕೊರತೆ ಇದೆ. 2 ಬೆಡ್ ಕೊಟ್ಟಿದ್ದಾರೆ, ಈಗ ಇನ್ನು ಹೆಚ್ಚಿಗೆ ಬೇಕಂತ ಬೇಡಿಕೆ ಹೇಳಿದ್ದಾರೆ ಡಾಕ್ಟ್ರು. ಅದು ಸರ್ಕಾರ ಹಂತದಲ್ಲಿ ಪ್ರಸ್ತಾವನೆ ಕೆಲಸ ಮಾಡುವ. ಆಮೇಲೆ ಸರ್ ಸಾರ್ವಜನಿಕ ಆಗ್ರಹ, ಇದು ತಾಲೂಕಾ ಆಸ್ಪತ್ರೆ ಯಾಕಂದ್ರೆ ತಾಲೂಕಾ ಆಗಿದೆ, ತಾಲೂಕಾ ಆಸ್ಪತ್ರೆ ಇಲ್ಲ ಸರ್. ಅದಕ್ಕೆ ತಾವು ಏನಾದ್ರು ಸರ್ಕಾರ ಆಸ್ಪತ್ರೆಯಾಗಿ ಅಪ್ಗ್ರೇಡ್ ಮಾಡ್ಬೇಕಂತ ಹೇಳಿದ್ರೆ ಡಾಕ್ಟರ್ಗಳು ಬೇಕು. ಇಲ್ಲಿ ಪೀಡಿಯಾಟ್ರಿಷಿಯನ್ ಕೊರತೆ ಇದೆ. ಇಲ್ಲಿ ಯಾರು ನಾವು ಚೆನ್ನಾಗಿ ಅಮೌಂಟ್ ಕೊಟ್ಟು ಕೂಡ ಪೀಡಿಯಾಟ್ರಿಷಿಯನ್ ಬರ್ತಾ ಇಲ್ಲ ಅಂತ ಹೇಳ್ತಾ ಇದಾರೆ. ಆನ್ ಕಾಲ್ ನಲ್ಲಿ ಡಾಕ್ಟರ್ ಅನ್ನು ಪೀಡಿಯಾಟ್ರಿಷಿಯನ್ ಮಾಡಿದ್ರೆ ಮತ್ತೆ ಪ್ರಸ್ತಾವನೆಯನ್ನು ಸರ್ಕಾರ ಹಂತದಲ್ಲಿ ಅಪ್ಗ್ರೇಡೇಷನ್ಗೆ ಕಳಿಸಬಹುದು. ಈಗ ಸದ್ಯಕ್ಕೆ ಒಂದು ಇಮಿಡಿಯೇಟ್ ಬೇಕಾಗಿ ಒಂದು ಪೀಡಿಯಾಟ್ರಿಷಿಯನ್ ಬೇಕಾಗ್ತಾರೆ, ಮಕ್ಕಳು ತಂಗಿಯರು. ಇಲ್ಲಿ ಏನ್ ಸಮಸ್ಯೆ ಅಷ್ಟೇ ಈ ಮನೆ 2 ತಿಂಗಳು ತತ್ತಿನ ಅಂತೀವಿ ಸರ್. ಸರಿಯಾಗಿ ತತ್ತಿಸ್ಕೊಂಡ್ ಅಂತಂದ್ರೆ ಮಕ್ಕಳು ಏನು ಫುಡ್ ಕೊಡಂಗಿಲ್ರಿ ಸರಿಯಾಗಿ. ಇವತ್ತು ಈಗ ನೋಡ್ರಿ, ಇವ್ರು ಟೀಚರ್ ಅಲ್ರಿ ಸರ್. ಇವ್ರು ಈ ಸಾಲಿ ಟೀಚರ್ ಅಲ್ರಿ, ಅವ್ರು ಬೇರೆ ಅದಾರ್ರಿ ಸರ್. ಅವರು ಮಕ್ಕಳು ಬೇರೆ ಅದಾವ್ರಿ. ಈಗ ಮಕ್ಕಳು ಆ ಕಡೆ ತಂದು ನಿಲ್ಲಿಸ್ತಾರೆ ಸರ್. ಇವ್ರಿಗೆ ಬರ್ತಾರಪ್ಪ. ಈಗ 2 ದಿವಸ ತೀರ್ಪು ಕೊಟ್ಟಿದ್ದೀವಿ ಸರ್. ಅಂದ್ರೆ ಈಗ ಕೋರ್ಟಿನ ಒಂದು ಟ್ರೈನಿಂಗ್ ಕೊಟ್ಟಿದ್ದಾರೆ ಸರ್. ಸ್ವಯಂ ಸೇವಕರು ಅಂತ ಹೇಳಿ ಕೋರ್ಟ್ನಾಗ ತೋರಿದ್ದಾರೆ ಒಂದು 4 ಜನ. ಅವ್ರಿಗೆ 4 ದಿವಸ ಟ್ರೈನಿಂಗ್ ಅದ್ರ ಬಿಜಾಪುರ. ಸರ್ ಈ ಮಾತು ಮೊದಲೇ ಹೇಳ್ಬೋದಿತ್ತಲ್ಲ ನೀವು, ಇವಾಗ ಹೇಳೋದು ಬರ್ತಾ ಇಲ್ಲ ಅಂತ ಹೇಳಿ. ಈಗ ನಾನು ಈಗ ಹೇಳಿದ್ದೀನಿ ಸರ್. ಈಗ ನಾಳೆ ಅಥವಾ ನಾಡ್ದು 2 ದಿನದಾಗ ಇಲ್ಲಿ ಎಲ್ಲಾ ಪಾಲಕರನ್ನು ಕರೆಸಿ ಮೀಟಿಂಗ್ ಮಾಡಿ ಏನ್ ಸಮಸ್ಯೆ ಐತಿ ಮಾಡ್ತಾನೆ. 2 ದಿವಸದಲ್ಲಿ ಎಲ್ಲ ಪೇರೆಂಟ್ಸ್ ಕರೆಸ್ತೇನೆ ಸರ್. ಕರೆಸ್ತಾರೆ ಎಲ್ಲ ಪೇರೆಂಟ್ಸ್ ಕರೆಸಿ, ಉಳಿದ್ರು ಬಿಡಿ. ಪೇರೆಂಟ್ಸ್ ಕರೆಸಿ ಏನ್ ಸಮಸ್ಯೆ ಇದೆ ಅಂತ ಒಂದು ಪೇರೆಂಟ್ಸ್ ಮತ್ತೆ ಸ್ಟೂಡೆಂಟ್ಸ್ ಮತ್ತೆ ಟೀಚರ್ಸ್ ಅಂಗನವಾಡಿ ಸೂಪರ್ವೈಸರ್ಸ್ ಇವ್ರನ್ನ ಇಟ್ಕೊಂಡು ಒಂದು ಮೀಟಿಂಗ್ ಮಾಡ್ತಾನೆ ಸರ್. ಇಲ್ಲಿ ಕಾಯಂ ಅವ್ರು ಇದ್ದಾರೆ ಇಲ್ವೋ? ಕಾಯಂ ಇದ್ದವ್ರು ಅದಾರೆ ಸರ್. ಅದಾರೆ ಸರ್. ಮತ್ತೆ ಅದೇ ಈಗ ಟ್ರೈನಿಂಗ್ ಹೋಗಿದ್ದರಿಂದ ನಾವು ಮತ್ತೊಬ್ಬರನ್ನ 4 ದಿವಸ ಟ್ರೈನಿಂಗ್ ಇದೆ. ಸ್ಪ್ಯಾನಿಷ್ ಬೇಸಿಸಲ್ಲಿ ಒಂದು ಅಳತೆ ಮಾಡಿ ಕಳಿಸಿ, ಅಳತೆ ಮಾಡಿ ಅದನ್ನೊಂದು ರೆಸಲ್ಯೂಷನ್ ಪಾಸ್ ಮಾಡಿ ಅವ್ರಿಗೆ 200 ಅಂತ ಮಾಡಿಸಿ ಅದರಲ್ಲಿ ಕೊಟೇಷನ್ ಮಾಡಿ ಕೊಡ್ತೀವಿ. ಪ್ರಾಬ್ಲಮ್ ಏನಾಗುತ್ತೆ ಸರ್, ನೆಕ್ಸ್ಟ್ ತಾಲೂಕು ಅಪ್ಗ್ರೇಡ್ ಆಯಿತು ಅಂದರೆ ದೇ ವಿಲ್ ಆಸ್ಕ್ ಫಾರ್ ಡಾಕ್ಯುಮೆಂಟ್ ಮಾಡಿ ಕೊಡ್ತೇವಪ್ಪ. ಡಿಜಿಟಲ್ ಎಕ್ಸ್ರೇ ಮೆಷಿನ್ ಎಷ್ಟಾಗ್ತದೆ ಸರ್? ಎಕ್ಸ್ರೇ ಮಷೀನಿಗೆ ಬೇಕಾಗುತ್ತೆ ಸರ್ ನಮಗೆ. ಆಯ್ತು, ಚೆಕ್ ಮಾಡಿ ಎಷ್ಟು ಟೆಸ್ಟ್ ಸಿಟಿ ಟೆಸ್ಟ್ ಮಾಡ್ತಾರೆ ಒಂದು ದಿವಸಕ್ಕೆ? ಬಯೋಕೆಮಿಸ್ಟ್ ಮಷಿನ್ ತಂದಿದೆ ಸರ್. RFP LFP ಮಾಡೋಕ್ಕೆ ಲಾಸ್ಟ್ ಮಂತ್ಸ್ ಬಂದಿದೆ ಸರ್ ಮಷಿನ್. ಅದು
ಬಿಕಾಸ್ ಆಫ್ ಲೋಡ್ ಜಾಸ್ತಿ ತೊಗೊಂಡಿದ್ದು ಒಂದು ಬ್ಯಾಟ್ರಿ ಅದಕ್ಕೆ ಸೆಟಪ್ ಮಾಡಬೇಕು 3 ಏಜೆಂಟ್ಸ್ ಅಂತ ಒಂದು ಸರ್ ಎಲ್ಲಿದೆ ಮಿಷಿನ್ ಯಾವ್ದು ಸೆಮಿ ಅಟಲ್ ಅದೇ ಫುಲ್ಲಿ ಅಟಲ್ ಎಲ್ಲ ಸ್ಟಾರ್ಟ್ ಮಾಡಿ ಸ್ಟಾರ್ಟ್ ಮಾಡಿಸ್ಬೇಕು ಸರ್ ಆಮ್ಲೆಟ್ ಟೆಸ್ಟ್ ಸ್ಟಾರ್ಟ್ ಮಾಡಿ Recent basic investing. Sharpness is there, sir. ಅಲ್ಲೇ ಡಿಸ್ಕಸ್ ಮಾಡ್ತೇವೆ ಸರ್. ಇವ್ರು ಜಸ್ಟ್ ಚೆಕ್ ಮಾಡಿಬಿಟ್ಟು ಸ್ಕ್ರೀನ್ ಮಾಡಿ ಕಳಿಸಿದ್ರೆ ಇಫ್ ನೀಡೆಡ್ ಡಾಕ್ಟರ್ ಪ್ರಿಸ್ಕ್ರಿಪ್ಷನ್ ಕೊಟ್ಬಿಟ್ಟು ಮಾಡ್ತೀವಿ. ಈಗ ಮನುಷ್ಯ ಬಂದಿದ್ರಿ ಸರ್ಕಾರದವಾಗ ಯಾವಾಗೂ ಕಾಣಲ್ಲ ನಾನು ಬೇರೆಯವ್ರಿಗೆ ಕರ್ಕೊಂಡ್ಬಂದಿಲ್ಲ. Sir, he is doing very punctual and highest distribution in the districts are distributed 1050 critical. ನಿಮ್ದು ಏನು ಸಮಸ್ಯೆ ಇದೆ ಅಡ್ಜಸ್ಟ್ ಮಾಡಿ ಕೆಲವೊಂದ್ಸಲ ಸುದ್ದಿ ಹಾಕಿರ್ತಾವ ಹೇಳಲ್ ಬಿಡಿ ಸರ್ ಅವ್ರು ಯಾಕೆ ಸುಟ್ಟಿ ಅದ ಹೇಳಿ ಇದೆಯಾ ಏನಿದೆ ಎರಡು ಟ್ಯಾಂಕ್ ಓಡ್ ವಾಟರ್ ಓಡ್ ವಾಟರ್ ಅದು ಎನ್ಕರೇಜ್ಮೆಂಟ್ ಆಗಿದೆ ಏನೋ ಗೊತ್ತಿಲ್ಲ ಸರ್. ಮನೆ ಚಾರ್ಜ್ ಇದೆಯಾ ನಾನ್ ವೆಜ್ ಬರ್ತೀವಿ ಒಂದನೇ ಬುಧವಾರ ಮೂರನೇ ಬುಧವಾರ ಜಾಗ ಇಲ್ಲಿಲ್ವಾ ಏನು ಹೊಸ ಈಗ ಹೊಸ ಅಷ್ಟು ಹೊಸ ಹಾಸ್ಟೆಲ್ ಇದೆ ಸರ್ ಇನ್ನೂ ಜಾಗ ಕೊಟ್ಟಾರ್ಬೋದು ಅವರು ಸಾಕಾಗ್ತದೆ ಓವರ್ನೈಟು ಮಾಡ್ಕೊಂಡಿದ್ದೇವೆ ಸರ್ ಪಾಪ ಬಂದಿದೆ ಇವತ್ತು ಬಂದಾರ ಡಿ ಸಿ ಸರ್ ಬಂದಾರ ಎಲ್ಲ ರೋಡ್ ಬಂದಾರ ಸೂಪರ್ವೈಸರ್ ಬರಂಗಿಲ್ಲ ಇಲ್ಲಿ ಯಾರು ಬರಂಗಿಲ್ಲ. ಮೊನ್ನೆ ನೀರು ಎಲ್ಲಿಂದ ಕೆಲವೊಂದ್ಸಲ ಸುಟ್ಟಿ ಹಾಕಿರ್ತಾವ ಹೇಳಲ್ ಬಿಡಿ ಸರ್ ಅವ್ರು ಯಾಕೆ ಸುಟ್ಟಿ ಅದ ಹೇಳಿ MCH ಹಾಸ್ಪಿಟಲ್ ಆಗಬೇಕು ನಮಗೆ ಆಗಲ್ಲ ಸರ್. ಎಲ್ಲಿ ಸ್ಪಾಟ್ ಇರುವಂಥದ್ದನ್ನಾದ್ರು ಉಳಿಸ್ಬೇಕಲ್ಲ. ಈ ಮಂತ್
ಕೊಟ್ಟರೆ 120 to 140 ಅಂದ್ರೆ ಟೆಕ್ನಿಕ್ ಅಪ್ ಒಂದು ಥಿಯೇಟರ್ ಲೆವೆಲ್ ಬರುತ್ತೆ. ಇವ್ರು ಚೆಕ್ ಮಾಡಿಬಿಟ್ಟು ಸ್ಕ್ರೀನ್ ಮಾಡಿ ಕಳಿಸಿದ್ರೆ ಇಫ್ ನೀಡೆಡ್ ಡಾಕ್ಟರ್ ಕೊಡ್ತೀವಿ. ಮೂರಂತರ ಆಮೇಲೆ ADL ಸರ್ ರಿಜಿಸ್ಟ್ರೇಷನ್ ಬರ್ತದೆ ಅದ್ರ ಪ್ರಾಜೆಕ್ಟ್ ಗ್ರೌಂಡ್ ಫ್ಲೋರ್ನಲ್ಲಿ ಎಸ್ ರಿಜಿಸ್ಟ್ರೇಷನ್ ಆಕ್ಸಸ್ಸು ಅಲ್ಲಿ ರಿಜಿಸ್ಟ್ರೇಷನ್ ಸಾಕಿ ಜೊತೆಗೆ ಹೊರಗಿದಾರ and we are also doing ADR also ಬರ್ತಾ ಇಲ್ಲ ಅಂತ ಹೇಳಿ ಈಗ ಸಮಸ್ಯೆ ನಾನು ಈಗ ಹೇಳಿದ್ದೀನಿ ಸರ್, ಈಗ ನಾಳೆ ಅಥವಾ ನಾಡ್ದು 2 ದಿನದಾಗ ಇಲ್ಲಿ ಎಲ್ಲಾ ಪಾಲಕರನ್ನ ಕರೆಸಿ ಮೀಟಿಂಗ್ ಮಾಡಿ ಈಗ ಏನ್ ಸಮಸ್ಯೆ ಐತಿ ಇದು ಮಾಡ್ತೀನಿ ಅಂತ ಹೇಳಿ. 2 ದಿವಸದಲ್ಲಿ ಎಲ್ಲ ಪೇರೆಂಟ್ಸ್ ಕರೆಸ್ತೇನೆ ಸರ್ ಕರೆಸ್ತೇನೆ ಎಲ್ಲ ಪೇರೆಂಟ್ಸ್ ಕರೆಸಿ, ಉಳಿದವ್ರು ಬಿಡಿ, ಪೇರೆಂಟ್ಸ್ ಕರೆಸಿ ಏನ್ ಸಮಸ್ಯೆ ಇದೆ ಅಂತ ಒಂದು ಪೇರೆಂಟ್ಸ್ ಮತ್ತೆ ಸ್ಟೂಡೆಂಟ್ಸ್ ಮತ್ತೆ ಈ ಟೀಚರ್ಸ್ ಅಂಗನವಾಡಿ ಸೂಪರ್ವೈಸರ್ಸ್ ಇವ್ರನ್ನ ಇಟ್ಕೊಂಡು ಒಂದು ಮೀಟಿಂಗ್ ಮಾಡ್ತೇನೆ ಸರ್. ಇಲ್ಲಿ ಕಾಯಂ ಅವ್ರು ಇದಾರೆ ಇಲ್ವೋ? ಕಾಯಂ ಇದ್ದವ್ರು ಅದಾರ ಸರ್, ಕಾಯಮದವ್ರು ಇದ್ದಾರೆ, ಪರ್ಮನೆಂಟ್ ಸ್ಟಾಫ್ ಅಲ್ಲ ಅದಾರ ಸರ್. ಮತ್ತೆ ಅದಾರ ಈಗ ಟ್ರೈನಿಂಗ್ ಹೋಗಿದ್ದರಿಂದ ನಾವು ಮತ್ತೊಬ್ಬರನ್ನ ಇಲ್ಲಿ 4 ದಿವಸ ಟ್ರೈನಿಂಗ್ ಸೂಪರ್ವೈಸರ್ 8 ದಿವಸ 10 ದಿವಸ ವಿಸಿಟ್ ಮಾಡ್ಬೇಕು ಸರ್. ವಿಸಿಟ್ ಮಾಡಲ್ರಿ ಇವ್ರು, ಹೇಳಿದ್ರೆ ಸಾಹೇಬ್ರ ತಲೆ ಸಾಹೇಬ್ರು 8 ದಿನ ಬಿಟ್ಟು ಹೋಗತ್ ಹೇಳ್ರಿ, ಬಂದ್ ಭೇಟಿ ಆದ್ರಿ, ಅವ್ರು ಉತ್ತಾರಿ ಹಾಕಲಾಗ್ಯಾರ, ಹೆಂಗ್ ಮಾಡ್ತೀರಿ ನೋಡ್ರಿ ಸಾಹೇಬ್ರು. ಇನ್ನ 8 ದಿನ ಮುಂದೆ 4 ತಿಂಗಳು ಆಯ್ತ್ರಿ. ಏನ್ ಕೆಲಸ ಆಗ್ಬೇಕು? ಏನ್ ಕೆಲಸ ಆಗ್ಬೇಕು? ಅವ್ ಹೊಲಗಳೆಲ್ಲ ಅಪ್ರ ತಪ್ರ ಅವ್ರಿ, ಇವ್ ಪಂಪ್ಸಿಂಗ್ ಎಲ್ಲ ಗೊತ್ತಾಗ ಈಗ ಹೇಳಿದ ಸಾಹೇಬ್ ಎಲ್ಲ ಗೊತ್ತಾಗ ನೋಡ್ರಿ. ಮಾಡ್ಕೊಡ್ರಿ ಈಗ ಡಿ ಈಗ ಏನಿದೆ ಆಸಿಸ್ ಮ್ಯಾರೇಜ್ ಬೇಸಿಸ್ ಅಲ್ಲಿ ಒಂದು ಅಲ್ಲೇ ಮಾಡಿ ಕೆಲಸ ಅಲ್ಲೇ ಮಾಡಿ ಬಿದ್ರೆ ಅದಕ್ಕೊಂದು ರೆಸಲ್ಯೂಷನ್ ಪಾಸ್ ಮಾಡಿ ಅವ್ರಿಗೆ ಅಂತ ಮಾಡಿಸಿ ಕೊಟೇಶನ್ ಮಾಡಿ ಕೊಡ್ಸಿ. ಪ್ರಾಬ್ಲಮ್ ಏನಾಗುತ್ತೆ ಸರ್, ನೆಕ್ಸ್ಟ್ ತಾಲೂಕು ಅಪ್ಗ್ರೇಡ್ ಇತ್ತು ಅಂದ್ರೆ ದೇ ವಿಲ್ ಆಸ್ಕ್ ಫಾರ್ ಡಾಕ್ಯುಮೆಂಟ್ ಮಾಡಿ ಕೊಡ್ತೇವಪ್ಪ. ಅದೇ ಸ್ವಾಮಿ ನಿಮ್ಮ ಮಾತ್ರ ಕೇಳಿದ್ದೇವೆ, ನಾವು ನಿಮಗೆ ಒಂದು ಅವಕಾಶ ಕೊಡ್ತೇವೆ ಮಾತಾಡ್ಲಿಕ್ಕೆ ಅವತ್ತು ಹೇಳಿ ತೂಕ ಮಾಡಿ ತೋರಿಸಿ. ಮಾಡಿಸೋದು ಯಾವ ರೀತಿ ಮಾಡ್ತೀವಿ ಸಮಸ್ಯೆ ಇದೆಯಾ? ಟೇಕ್ ಹೋಮ್ ರೇಷನ್ ಕೊಡ್ಬೇಕಲ್ಲ, 6 ತಿಂಗಳಿಂದ 3 ವರ್ಷ ಮಕ್ಕಳಿಗೆ ಮನೆ ಕೊಡಿಸಬೇಕು ಕೊಡ್ಬೇಕಲ್ಲ, ಮತ್ತೆ ಗರ್ಭಿಣಿಯರಿಗೆ ಮನೆ ಕೊಡಿಸಬೇಕು, ಮತ್ತೆ ಎಲ್ಲ ಮತ್ತೆ ಬರ್ತಾ ಇರ್ತೀವಿ. ನೀವೇ ತಗೊಂಡು ಎಷ್ಟು ವಯಸ್ಸು? ನಿನ್ನ ಹೆಸರು ಎಲ್ಲ ಆಡಿ ಗೊತ್ತಿದೆ, ಆಟ ಶಾಲೆಗೆ ಕೈ
ಅಹಮದ್ ಹೆಸರಿನಲ್ಲಿದೆ ಇದು ಅಹಮದ್ ಪಾಟೀಲ್ ಯಾರು? ಸಾಹೇಬ್ರು ಹೇಳ್ರಿ ನಮ್ಗೆ ನಿಮ್ಗೆಲ್ಲ ಗೊತ್ತಾಗ ಇತಿಹಾಸ ಆ ವಂಶಿಗೆ ಏನು ನಿಮ್ಗೆಲ್ಲ ಗೊತ್ತಾಗ ಸಾಹೇಬ್ರು ಹೇಳಿದ್ರು ನೀವು ಊಟ ಹಾಕಕ್ಕೆ ಹೇಳ್ಯಾರ. ಸಾಹೇಬ್ರು ಹೇಳಿ ಹೋಗಿದ್ಯಾ? ಕೋರ್ಟ್ ಆಡೋದು ಎಲ್ಲ ಆದ್ರೆ ಸರ್ ಕೋರ್ಟ್ ಆಡೋದಾಗಿದೆಯಾ? ಕೋರ್ಟ್ ಆದೇಶ ಆಗಿದೆ ಸರ್. ಇದು ಟ್ರಿಬ್ಯುನಲ್ ಮಂಜೂರಾಗಿದೆ ಸರ್ ಇವರಿಗೆ. ಹಾ ಸಾಹೇಬ್ರು ಎಕ್ಸ್ಟೆಂಟ್ ಅವರಿಗೆ ಬೇರೆ ಜೆಂಡೇಟ್ ಬರ್ತಾ ಇದೆ ಅವ್ರು ಎಕ್ಸ್ಟೆಂಟ್ ಕೊಡ್ಬೇಕು ಸರ್. ಯಾಸ್ ಪರ್ ಟ್ರಿಬ್ಯುನಲ್ ಆಫೀಸ್ ಸರ್ ಅದು. ಇದರಲ್ಲಿ ಕೆಲವು ಜನ ತೀರೋಗಿದ್ದಾರೆ ಸರ್. ಅವರಿಗೆ ನಾನು ನಿಮ್ಮ ತೀರೋಗಿದ ಮೊದಲನ್ನ ಈ ಪೌತಿ ಮಾಡಿಕೊಂಡು ಒಟ್ಟಿಗೆ ಮಾಡೋದು ಅಂತ ಹೇಳಿದೆ ಸರ್. ಬಟ್ ಅವ್ರು ಕೆಲವೊಂದು ಇವರಿಗೆ ಒಂದು ಇಬ್ಬರು ರೆಡಿ ಇದ್ದಾರೆ ಸರ್. ಉಳಿದ 3 ಜನ ಅವರು ಸ್ವಲ್ಪ ಬೇರೆ ಮಹಾರಾಷ್ಟ್ರ ಉಳಿದ ಮಾಲೀಕರು ಯಾರಿದ್ದಾರಲ್ಲ ಅವರೆಲ್ಲ ಎಲ್ಲಿದ್ದಾರೆ? ಕೇಳ್ಕೊಂಡ್ರಿ ಸರ್. ಅವ್ರು ವಾಸದಾರ ಯಾರಿದ್ದಾರೆ ಇಲ್ಲಿ? ಊರಾಗ ಅದನ್ನ